SP ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕಲ್ಲು ತೂರಾಟದ ಬಗ್ಗೆ CM ಸಿದ್ದರಾಮಯ್ಯ ಅವರಿಗೆ ಅವರು ಸಾಕಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಹೇಗಾಯಿತು ಘಟನೆ, ಯಾರು ಕಲ್ಲು ತೂರಾಟ ಮಾಡಿದ್ರು, ಎಷ್ಟು ಜನನ ವಶಕ್ಕೆ ಪಡೆದುಕೊಳ್ಳಲಾಯಿತು, ಏನು ಕತೆ ಅಂತೇಳಿ ಹೇಳಿದ್ದಾರೆ SP ಅವರು. ಕಲ್ಲು ತೂರಾಟದಲ್ಲಿ ಯಾವುದೇ ರೈತರ ಪಾತ್ರ ಇಲ್ಲ. ಇದರಲ್ಲಿ ಕೆಲವು ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಆಗಿದೆ ಎನ್ನುವ ಮಾಹಿತಿ ಇದೆ. ಕಲ್ಲು ತೂರಿದವರ ಬಂಧನಕ್ಕೆ ಪ್ರಯತ್ನ ನಡೆಯುತ್ತೆ ಅಂತ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಬ್ಬಿನ ಬೆಲೆ ಬಗ್ಗೆ ಸರ್ಕಾರದ ನಿರ್ಧಾರಕ್ಕೆ BY ವಿಜೇಂದ್ರ ಸ್ವಾಗತ ಮಾಡಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದಂಥ ಜಯ ಇದು ಅಂತ ಹೇಳಿ ವಿಜೇಂದ್ರ ಬಣ್ಣಿಸಿದ್ದಾರೆ. CM ಸಿದ್ದರಾಮಯ್ಯನವರು ಈ ಥರ ಒಂದು ಸಭೆಯನ್ನು 2 ತಿಂಗಳ ಮುಂಚೆನೇ ಕರಿಬೇಕಾಗಿತ್ತು. ಅವರು ಬಹಳ ತಡ ಮಾಡಿಬಿಟ್ರು. ಇವರು ರೈತರು ಬೀದಿಗಿಳಿದು ಹೋರಾಟ ಮಾಡುವಂತಹ ಅವಕಾಶವೇ ಕೊಡಬಾರ್ದಾಗಿತ್ತು. ಅವ್ರ ಸಮಸ್ಯೆ ಇತ್ತಲ್ಲ ರೈತರಿಗೆ, 2 ತಿಂಗಳ ಮುಂಚೆನೇ ಸಭೆ ಮಾಡಿ ನಿಗದಿ ಮಾಡಿಬಿಟ್ಟಿದ್ದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ರೈತರ ಹೋರಾಟದ ಬಳಿಕ CM ಸಿದ್ದರಾಮಯ್ಯನವರು ಮೀಟಿಂಗನ್ನು ಕರೆದರು. ತಮ್ಮ ತುಮಕೂರು ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡ್ಕೊಂಡ್ಬಿಟ್ರು ಅವರು. ಇಷ್ಟೆಲ್ಲ ಆದರೂ ಇದು ಸ್ವಾಗತಾರ್ಹ ಸಭೆ ಅಂತೇಳಿ BJP ರಾಜ್ಯಾಧ್ಯಕ್ಷ ಮಾತಾಡಿದ್ದಾರೆ. ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಹತ್ತರವಾಗಿರುವಂಥ ತೀರ್ಮಾನ, ಕಾರ್ಖಾನೆಯ ಮಾಲೀಕರು 250 ರೂಪಾಯಿ ಕೊಡಬೇಕು, ಅಂದರೆ 3250, ರಾಜ್ಯ ಸರ್ಕಾರದ ಕಡೆಯಿಂದ 50 ರೂಪಾಯಿ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ, ನಾನು ಸ್ವಾಗತ ಮಾಡ್ತೇನೆ. ಏನು ಕಳೆದ ಕೆಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು, ರಾಜ್ಯ ರೈತ ಸಂಘ ಏನು ಹೋರಾಟವನ್ನು ನಡೆಸಿದ್ರು ಶಾಂತಿಯುತವಾಗಿ. ಈ ಒಂದು ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ನಾನು ವಿಶ್ಲೇಷಿಸೋದಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಇವತ್ತೇನು ಸಭೆ ಕರೆದಿದ್ರು ಮಾನ್ಯ